ಮಾರುತೇಶ್, ಇದೀಗ SC/ST ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸುವಂತ ಪ್ರಯತ್ನಗಳೇನಿದೆ, ಸೊ ಅದು ಎಷ್ಟರ ಮಟ್ಟಿಗೆ ಈ ಒಂದು ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ಒಪ್ಪಿಗೆಯನ್ನು ಕೊಡಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್, ಸೊ ಅಲ್ಲೆಲ್ಲ ಯಾವ ರೀತಿಯಾಗಿರುವಂತಹ ಲೆಕ್ಕಾಚಾರಗಳು ಅಲ್ಲಿ ನಡೆದಿರುತ್ತೆ? ಮಧುಕರ್, ಈಗ ಹಾಸನದ ಸಮಾವೇಶ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶಕ್ಕಾಗಿ ರಾಜಣ್ಣ, ಮಹದೇವಪ್ಪ ಅವರೆಲ್ಲರೂ ಸೇರಿ ಆಯೋಜನೆ ಮಾಡಿದ್ರು. ಆದರೆ ಅದನ್ನ ಪಕ್ಷದ ವೇದಿಕೆಗೆ ತರುವಂತ ಪ್ರಯತ್ನವನ್ನ DK ಶಿವಕುಮಾರ್ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆದ್ರೆ. ಯಾಕಂದ್ರೆ ಇಡೀ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಬಳಸದೆ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅನ್ನುವಂಥ ಹೆಸರಿನಲ್ಲಿ ಮಾಡಿದ್ರು. ಸೊ ಅದನ್ನು ಹೈಕಮಾಂಡ್ಗೆ ದೂರು ಕೊಡುವಂಥ ಪ್ರಯತ್ನ DK ಶಿವಕುಮಾರ್ ಬೆಂಬಲಿಗರಿಂದ ಆಯಿತು. ಸ್ವತಃ DK ಶಿವಕುಮಾರ್ ಕೂಡ ರಾಹುಲ್, ವೇಣುಗೋಪಾಲ್ ಜೊತೆಗೆ ಖರ್ಗೆ ಅವರ ಉಪಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಆ ರೀತಿ ಆಗೋದು ಬೇಡ, ಪಕ್ಷದ ವೇದಿಕೆ ಮೂಲಕ ಮಾಡೋಣ ಅನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಪಕ್ಷದ ಬಾವುಟ, ಪಕ್ಷದ ಚಿಹ್ನೆ ಎಲ್ಲವೂ ಕೂಡ ಬಂತು. ಜೊತೆಗೆ DK ಶಿವಕುಮಾರ್ ಅದರ ನೇತೃತ್ವ ಅನ್ನುವ ರೀತಿಯಲ್ಲಿ KPCCಯಿಂದಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸ್ವರೂಪವನ್ನು ಬದಲಾಯಿಸಿದ್ರು. ಇದು ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಬಹಳಷ್ಟು ಸಿಟ್ಟು ತರಿಸಿತ್ತು. ಅದಾದ್ಮೇಲೆ ಆದಂಥ ಮತ್ತೊಂದು ಬೆಳವಣಿಗೆ, SC/ST ಶಾಸಕರು, ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಸೇರುವಂತಹ ತೀರ್ಮಾನವನ್ನ ಮಾಡಿದ್ರು. ಎಲ್ರಿಗೂ ಆಹ್ವಾನ ಕೊಡಲಾಗಿತ್ತು. ಅದನ್ನು ಕೂಡ ಹೈಕಮಾಂಡ್ನ ಮೂಲಕ DK ಶಿವಕುಮಾರ್ ಬ್ರೇಕ್ ಹಾಕ್ಸಿದ್ರು. ಹೀಗಾಗಿ ಯಾವ ಹೈಕಮಾಂಡ್ನ ಬಳಸಿಕೊಂಡು DK ಶಿವಕುಮಾರ್ ಈ ರೀತಿಯಾದಂತಹ ಕೌಂಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ರು, ಹೈಕಮಾಂಡ್ ಮುಂದೆನೆ ನಾವು ಒತ್ತಾಯ ಮಾಡೋಣ ಅನ್ನುವ ಕಾರಣಕ್ಕಾಗಿ ಒಂದು KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಹೈಕಮಾಂಡ್ ಹಂತದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಸಮಾವೇಶವನ್ನ ಮಾಡೋದ್ರ ಮೂಲಕ ರಾಹುಲ್ ಗಾಂಧಿ ಅವ್ರನ್ನ ಕರೆಸೋದ್ರ ಮೂಲಕ DK ಶಿವಕುಮಾರ್ ಅವರಿಗೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಈ SC/ST ಸಚಿವರು ಮಾಡ್ತಿದ್ದಾರೆ. ಹೀಗಾಗಿ ಇದನ್ನ ಹೈಕಮಾಂಡ್ ಯಾವ ರೀತಿ ಸ್ವೀಕಾರ ಮಾಡುತ್ತೆ ನೋಡ್ಬೇಕು. ಒಂದು, ಈಗ ಮುಂಬರುವಂತಹ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ ಕಾರಣಕ್ಕಾಗಿ ಈ ಸಮಾವೇಶಗಳು ಅಗತ್ಯ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ರಾಜಣ್ಣ ಭೇಟಿಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೀಗಾಗಿ ದಲಿತ ಸಮುದಾಯಗಳು ಒಗ್ಗೂಡಿದ್ರೆ ಕಾಂಗ್ರೆಸ್ಗೆ ಹೆಚ್ಚು ಬಲ ಬರುತ್ತೆ. ಹೀಗಾಗಿ ದಲಿತ ಸಮಾವೇಶ ಮಾಡುವಂಥದ್ದು ಅನಿವಾರ್ಯ ಇದೆ, ಅವಶ್ಯಕತೆ ಇದೆ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನ ಈ ನಾಯಕರು ಮಾಡ್ತಿದ್ದಾರೆ. ಆದರೆ ಹೈಕಮಾಂಡ್ ನಾವು ಈ ವಿಚಾರಕ್ಕೆ ಎಂಟ್ರಿ ಆದರೆ ಪಕ್ಷದ ಒಳಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುತ್ತಾ, ಸರ್ಕಾರದ ಒಳಗೆ ಭಿನ್ನಾಭಿಪ್ರಾಯಗಳು ಬರುತ್ತಾ, ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ರಾಹುಲ್ ಗಾಂಧಿ ಬಂದಾಗ DK ಶಿವಕುಮಾರ್ ಕೂಡ ಈ ಸಮಾವೇಶದ ವಿರುದ್ಧವಾಗಿಯೋ ಅಥವಾ ಸಮಾವೇಶಕ್ಕೆ ಕೌಂಟರ್ ಆಗಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಯಾವ ಹೈಕಮಾಂಡ್ ಅನ್ನ DK ಶಿವಕುಮಾರ್ ಬಳಸ್ಕೊಂಡು ಹಾಸನದ ಸಮಾವೇಶವನ್ನ ಟೇಕ್ ಓವರ್ ಮಾಡಿದ್ರು, SC/ST ಮೀಟಿಂಗಿಗೆ ಬ್ರೇಕ್ ಹಾಕಿದ್ರು, ಅದೇ ರೀತಿ DK ಶಿವಕುಮಾರ್ಗೆ ಕೌಂಟರ್ ಕೊಡ್ಲಿಕ್ಕೆ SC/ST ಸಚಿವರು ಕೂಡ ಇದೇ ಹೈಕಮಾಂಡ್ ನ ಮುಂದೆ ತಮ್ಮ ಆಟವನ್ನ ಶುರು ಮಾಡ್ದಂಗೆ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.